50 ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ಒಂದು ನಾಳೆಗೆ ಫ್ರೈಡೇ ಇದೆ. ಆಮೇಲೆ ಬಿಹಾರ್ ಎಲೆಕ್ಷನ್ ರಿಸಲ್ಟು ಇದೆ. ಮಾರ್ಕೆಟ್ ತುಂಬಾ ವೋಲ್ಟೈಲ್ ಆಗಿರುತ್ತೆ. ಓಕೆ, ಇದು ನಿಫ್ಟಿ 50. ನಾವು ನಿನ್ನೆ ಎಲ್ಲಿ ಇದು ಮಾಡಿದ್ದೀವಿ ಅಂದ್ರೆ, ನಾವು ಇದನ್ನ ಈ ಇಂಟರ್ಮೀಡಿಯೇಟ್ ನಾವು ಇದನ್ನ ಈ 3 ಮತ್ತು 4 ಇದನ್ನೇ ಕಂಟಿನ್ಯೂ ಮಾಡಿದ್ವಿ. ಆಕ್ಚುಲಿ ಇದು ಎಕ್ಸ್ಟೆನ್ಷನ್ ಅಲ್ಲಿ ಇದೆ, ವೇವ್ 3. ಓಕೆ, ನಾವು ಇದನ್ನ ಎಕ್ಸ್ಟೆನ್ಷನ್ ಅಲ್ಲಿ ಕನ್ಸಿಡರ್ ಮಾಡಲಿಲ್ಲ. ಸೊ ನಾವು ಇಲ್ಲಿ ಇದು 3 ಇಲ್ಲಿಗೆ ಮತ್ತು ಇದು 4 ಇಲ್ಲಿಗೆ ಮುಗಿಯುತ್ತೆ ಅಂತ ನಾವು ಥಿಂಕ್ ಮಾಡಿದ್ವಿ. ಬಟ್ ಅದು ಆ ತರ ಆಗ್ಲಿಲ್ಲ. ಓಕೆ, ಸೊ ಅದು ಮತ್ತೆ ರಿವರ್ಸ್ ಆಯ್ತು. ಸೊ ಇದೇ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಜಡ್ಜ್ ಮಾಡೋದು ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ. ನಾನು ನಿಮಗೆ ಇದು ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೆ ಅಂತ ಹೇಳಿದ್ದೆ. ಓಕೆ, ನಾನು ಯಾವ ಬೇಸಿಸ್ ಮೇಲೆ ಹೇಳಿದ್ದೆ ಅಂತಂದ್ರೆ, ಸೊ ಇದು ಮುಗಿಯುತ್ತೆ. ಸೊ 1 2 3 4 ನಿಮ್ಗೆ ಲೀಡಿಂಗ್ ಡಯಾಗ್ನಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಇದನ್ನ ನಾನು 3 ಅಂತ ಕನ್ಸಿಡರ್ ಮಾಡಿಬಿಟ್ಟಿದ್ದೆ. ಈ 1 ಏನಿದೆಯಲ್ವಾ, ಇದನ್ನ ನಾನು 3 ಅಂತ ಕನ್ಸಿಡರ್ ಮಾಡ್ಕೊಂಡು ಇದು ಲೀಡಿಂಗ್ ಡಯಾಗ್ನಲ್ ಅಂತ ತಿಳ್ಕೊಂಡು, ಸೊ ಇದು ನಿಮಗೆ ಇಲ್ಲಿಂದನೇ ಸಡನ್ ಆಗಿ 50% ವರೆಗೂ ಬರುತ್ತೆ ಅಂತ ಹೇಳಿದ್ದೆ. ಬಟ್ ಅದು ಆ ತರ ಆಗಲಿಲ್ಲ. ಅದು ಕರೆಕ್ಟ್ ಎಕ್ಸಾಕ್ಟ್ಲಿ ಆಗಿ 23% ಇಂದ ರಿವರ್ಸಲ್ ಸ್ಟಾರ್ಟ್ ಆಗಿಬಿಡ್ತು. ನೋಡಿ ಇಲ್ಲಿ ಈ ನಾವಿದ್ ಮಾಡಿದ್ರೆ ಎಕ್ಸಾಕ್ಟ್ಲಿ ನೋಡಿ, ಯಾವುದೇ ನಿಮ್ದು ವೇವ್ ಎಕ್ಸ್ಟೆನ್ಷನ್ ಅಲ್ಲಿ ಇದ್ರೆ ಅದು ಮ್ಯಾಕ್ಸಿಮಮ್ ನಿಮಗೆ ರಿಟ್ರೇಸ್ ಆಗೋದು 23% ಮತ್ತು 38% ಇಂದನೇ ರಿಟ್ರೇಸ್ ಆಗುತ್ತೆ. ನಾನು ಇಲ್ಲಿವರೆಗೂ ಓಕೆ ಇತ್ತು ನನಗೆ, ಯಾವಾಗ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಓಪನ್ ಆಯ್ತಲ್ವಾ, ಇನ್ನೇನು ಬರುತ್ತೆ 50% ವರೆಗೂ ಅಂತ ನಾನು ಗೆಸ್ ಮಾಡಿದ್ದೆ. ಬಟ್ ಯಾವಾಗ 23% ಇಂದ ರಿವರ್ಸಲ್ ಆಯ್ತಲ್ವಾ, ಸೊ ನಾನು ಕೌಂಟಿಂಗ್ ನ ಚೇಂಜ್ ಮಾಡಿದೆ. ಓಕೆ, ಸೊ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೀವು ಕೌಂಟ್ ಮಾಡಿದ್ರೆ ಎರರ್ಸ್ ಇಲ್ಲ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇಲ್ಲ ಕೌಂಟಿಂಗ್ ಚೇಂಜ್ ಮಾಡೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಇದನ್ನೇ ನೀವು ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ, ನಾನು ನಿಮ್ ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ಏನ್ ಹೇಳಿದ್ದೆ, ಮಾರ್ಕೆಟ್ ಬುಲ್ಲಿಶ್ ಅಂತಾನೆ ಹೇಳಿದ್ದೆ. ಸೊ ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ಏನ್ ಅಷ್ಟೊಂದು ಚೇಂಜಸ್ ಆಗೋದಿಲ್ಲ. ಓಕೆ, ಬಟ್ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಸೊ ನೋಡಿ, ಇದು ನಿಮಗೆ ವೇವ್ 5 ಇಂಟರ್ಮೀಡಿಯೇಟ್ 2 ನಿಮಗೆ 3 ವೇವ್ ಎಕ್ಸ್ಟೆನ್ಷನ್ ಅಲ್ಲಿ ಬಂತು. ಓಕೆ, ಸೊ ಈಗ ನಾನೇನ್ ಮಾಡಿದೆ ಅಂತಂದ್ರೆ, ಇದು ನಿಮಗೆ ವೇವ್ 4 ಇಲ್ಲಿ ಕಂಪ್ಲೀಟ್ ಆಗುತ್ತೆ. 1 2 3 4 ನಿಮಗೆ 23% ಇಂದಾನೆ ಬೌನ್ಸ್ ಬ್ಯಾಕ್ ಆಯ್ತು ಇಲ್ಲಿಗೆ. ಓಕೆ, ಸೊ ಇದನ್ನ ಈ ಟ್ರೆಂಡ್ ಲೈನ್ ನಾನು ಇಲ್ಲಿಂದ 4ಗೆ ಟ್ರೆಂಡ್ ಲೈನ್ ಹಾಕಿದೆ. ಸೊ ಇದು ಮತ್ತೆ ಬ್ರೇಕ್ ಆದ್ಮೇಲೆ ಈ ಟ್ರೆಂಡ್ ಲೈನ್ ಮತ್ತೆ ಯಾವಾಗ ಬ್ರೇಕ್ ಆಯ್ತಲ್ವಾ, ಸೊ ಇಲ್ಲಿ 5 ಅಂತ ಕನ್ಸಿಡರ್ ಮಾಡ್ಕೊಂಡು, ಸೊ ಇದು ನಿಮಗೆ ಇಲ್ಲಿ 3 ಮುಗಿಯುತ್ತೆ, ಇದ್ರದ್ದು 3 ವೇವ್ ಮುಗಿಯುತ್ತೆ ಇಲ್ಲಿಗೆ. ಸೊ ನಿಮಗೆ ವೇವ್ 4 ಸ್ಟಾರ್ಟ್ ಆಗಿದೆ ಈಗ. ಓಕೆ, ಸೊ ವೇವ್ 4 ಎಲ್ಲಿವರೆಗೂ ಬರಬಹುದು, ವೇವ್ 4 ಒಂದು ವೇಳೆ ಮತ್ತೆ ಇದಕ್ಕೆ ಟಚ್ ಮಾಡಿ ಮತ್ತೆ ಮೇಲ್ಗಡೆ ಹೋದ್ರೆ ನಿಮಗೆ ಮತ್ತೆ ಇದೇ ಕಂಟಿನ್ಯೂಷನ್ ಆಗುತ್ತೆ. ವೇವ್ 5 ಮತ್ತೆ ಎಕ್ಸ್ಟೆನ್ಷನ್ ಅಲ್ಲೇನೆ ಹೋಗುತ್ತೆ, ಇದೇ ಎಕ್ಸ್ಟೆನ್ಷನ್ ಅಲ್ಲೇನೆ ಹೋಗುತ್ತೆ ಇದೆ. ಓಕೆ, ಒಂದ್ ವೇಳೆ ಟಚ್ ಆದ್ರೆ, ಟಚ್ ಮಾಡಿ ಹೋದ್ರೆ ವೇವ್ 5 ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಬಂದು ಟಚ್ ಮಾಡಿ ಹೋದ್ರೆ ವೇವ್ 5 ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನಾಳೆಗೆ ಇಲೆಕ್ಷನ್ ಇದೆ, ತುಂಬಾ ವಾಲಟೈಲ್ ಮಾರ್ಕೆಟ್. ಓಕೆ, ಸೊ ಈಗ ನಮಗೆ ಗ್ರೀನ್ ಕ್ಯಾಂಡಲ್ದು 1 2 3 4 5 ಮುಗಿದಿದೆ. ಸೊ ಈಗ ನಮಗೆ ABC ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊಂಬ ಈಗ. ಓಕೆ, ಸೊ ನೋಡಿ ಫಸ್ಟ್ ಎಷ್ಟಿಗೆ ರಿಟ್ರೇಸ್ ಆಯ್ತು ಅಂತ ನೋಡಿ, ವೇವ್ 3 ಮತ್ತೆ 4 ನಾವು ಹಾಕಿದರೆ ಓಕೆ 161% ವರೆಗೂ ಹೋಗಿ ರಿಟ್ರೇಸ್ ಆಗಿದೆ. ಓಕೆ, ಸೊ 127% ಇಂದ ರಿಟ್ರೇಸ್ ಆದ್ರೆ, ಸೊ ನಮ್ಗೆ ಇಲ್ಲಿ ಈ ಡಿಗ್ರಿದು 5 ಅಂತ ಕಂಪ್ಲೀಟ್ ಅಂತ ನಾನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ ಈಗ. ಓಕೆ, ಸೊ ನೀವು ಇಲ್ಲಿಂದ ಇಲ್ಲಿಗೆ ರಿಟ್ರೇಸ್ಮೆಂಟ್ ಏನಾದ್ರೂ ಹಾಕಿದ್ರೆ, ನಾನು ಇಲ್ಲಿಗೆ ಕನ್ಸಿಡರ್ ಮಾಡಿದ್ರೆ,
ಸೊ ನಿಮ್ಗೆ ಇಲ್ಲಿ ಒಂದು ನಿಮ್ದು ವೇವ್ 3 ಮುಗಿದೋಯ್ತು ಈಗ. ಓಕೆ, ಸೊ ನಿಮ್ಗೆ ವೇವ್ 4. ಓಕೆ, ವೇವ್ 4 ಎಷ್ಟುವರೆಗೂ ರಿಟ್ರೇಸ್ ಆಗ್ಬೋದು? ಮ್ಯಾಕ್ಸಿಮಮ್ 50% ಇಲ್ಲ 60%. ಓಕೆ, ಸೊ ನಾಳೆಗೆ ಇವೆರಡು ಇಂಪಾರ್ಟೆಂಟ್. ನಾಳೆಗೆ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಇದೆ. ಸೊ ಈ ಟ್ರೆಂಡ್ ಲೈನ್ ಟಚ್ ಆಗತ್ತಾ ಇಲ್ಲ ಅನ್ನೋದನ್ನ ನೋಡೋಣ. ಓಕೆ, ಸೊ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಇದೇ ತರ ಬಿಹೇವ್ ಆಗುತ್ತೆ. ಬಟ್ ಏನಾಗುತ್ತೆ ಅಂತಂದ್ರೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಟಚ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ಬಿಡುತ್ತೆ. ಸೊ ಲಾಂಗ್ ವೇದಾಗೆ ಅದು ತುಂಬಾ ಇಂಪ್ಯಾಕ್ಟ್ ಮಾಡಲ್ಲ. ಓಕೆ, ಸೊ ನಂದು ಎಕ್ಸ್ಪೆಕ್ಟೇಷನ್ ವೇವ್ 4 ಇಲ್ಲಿಗೆ. ವೇವ್ 4 ಮುಗಿದ ತಕ್ಷಣ ಮತ್ತೆ ಇತರದ್ದು ವೇವ್ 5 ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಮತ್ತೆ ಅಪ್ ಸೈಡ್ ಮೂವ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಈಗ. ಓಕೆ, ಇದನ್ನೇ ನೀವು 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ 1 ಅವರ್ ಟೈಮ್ ಫ್ರೇಮ್ ಓಕೆ, ನಾವು ಟೈಮ್ ಇದನ್ನು ಬರೋಣ. ಫಸ್ಟ್ ವೇವ್ 1 ಟಾಪ್ ಅಲ್ಲಿ. ಓಕೆ, ಈಗ ನೋಡಿ ಇದು 0 1 2 ನೋಡಿ, ಎಲ್ಲಿವರೆಗೂ ಈ ಎಕ್ಸ್ಟೆಂಡ್ ಟ್ರೆಂಡ್ ಲೈನ್ಸ್ ಮೇಲ್ಗಡೆ ಇದೆಯಲ್ವಾ, ಸೊ ಅಲ್ಲಿವರೆಗೂ ಇದು ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿ ಹೋಗುತ್ತೆ. ಸೊ ಇದು ವೇವ್ 3ನೇ, ಇಲ್ಲಿವರೆಗೂ ಮೇಲ್ಗಡೆ ಇರೋವರೆಗೂ ವೇವ್ 3ನೇ. ಸೊ ಇದನ್ನ 1 ಮತ್ತೆ 2 ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ನಿಮಗೆ ವೇವ್ 3 ಈಗ ಆಲ್ರೆಡಿ 161 ಟಚ್ ಆಗಿದೆ ವೇವ್ 3. ಓಕೆ, ಬಟ್ ಇದು ಮತ್ತೆ ಇಲ್ಲಿಂದನೇ ಮೇಲ್ಗಡೆ ಹೋದ್ರೆ ಮತ್ತೆ ಇದು ಕಂಟಿನ್ಯೂಷನ್ ಆಗಿ 261% ವರೆಗೂ ಹೋಗುತ್ತೆ. ಓಕೆ, ಸೊ ಇದು ಎಕ್ಸಾಕ್ಟ್ಲಿ 161% ಆಗಿದೆ. ನಾವು ನಿನ್ನೆ ಏನ್ ಥಿಂಕ್ ಮಾಡಿದ್ದೀವಿ, ಅವಾಗ ನಿನ್ನೆ ನನಗೆ ಇದು ಮಾಡಿದಾಗ ಇದು ಇಲ್ಲಿಗಿತ್ತು, 161% ಇದಿರಲಿಲ್ಲ. ಸೊ ಅದಕ್ಕಾಗಿ ನಾನೇನ್ ಥಿಂಕ್ ಮಾಡಿದ್ದೆ, ಸೊ ಇದು ವೇವ್ 4 ಇಲ್ಲಿ ಬಂದ್ಬಿಡುತ್ತೆ. ಸೊ ನಿಮ್ಗೆ 50 to 60% ವರೆಗೂ ಇಲ್ಲಿ ರಿಟ್ರೇಸ್ ಆಗುತ್ತೆ ವೇವ್ 4, ಆಮೇಲೆ ವೇವ್ 5 ಮತ್ತೆ ಮೇಲ್ಗಡೆ ಹೋಗುತ್ತೆ ಅಂತ ನಾವು ಗೆಸ್ ಮಾಡಿದ್ದೀವಿ. ಬಟ್ ಈಗ ಏನಾಗಿದೆ ಅಂತಂದ್ರೆ, ಇದೇ ಟ್ರೆಂಡ್ ಲೈನ್ ಇಂದ ಮತ್ತೆ ನಿಮ್ಗೆ ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಬಂದಿದೆ. ಅಂದ್ರೆ ನಿಮ್ಗೆ ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿ ಹೊರಟಿದೆ ಈಗ. ಸೊ ಈಗ ಇದನ್ನ ಕೌಂಟ್ ಮಾಡ್ಲಿಕ್ಕೆ ಒಂದೇ ನಿಮಿಷ, ಇನ್ನು ಏನು ಕೌಂಟಿಂಗ್ ಮಾಡಕ್ ಆಗೋದಿಲ್ಲ ಇದು. ಬಟ್ ಇದು ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಓಕೆ, ಇನ್ನು ಬೇಕಾದ್ರೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ 1 2 0 1 2 3 4 5 ಅಂತ ಆಗಲ್ಲ. ಓಕೆ, ಇದು ಇಲ್ಲೇ ಮತ್ತೆ ಸಪೋರ್ಟ್ ತಗೋತಾ ಇದೆ. ಸೊ ಇದು ಮತ್ತೆ ಇದು ಕಂಟಿನ್ಯೂಷನ್ಸ್ ಹೋಗ್ಬಹುದು, ಇಲ್ಲ ಕೆಳಗಡೆ ಬಂದ್ರೆ ನಿಮ್ಗೆ ಇದು ಇಲ್ಲಿ ಕಂಪ್ಲೀಟ್ ಆಗುತ್ತೆ. ನೋಡಿ, ಇವತ್ತು
ಓಕೆ, ಸೊ ಇದು 3 ಇನ್ನು ಎಕ್ಸ್ಟೆನ್ಷನ್ ಅಲ್ಲಿ ಇದೇನೆ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗುತ್ತೆ, ಇನ್ನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದು ವೇವ್ ಕೌಂಟ್ ಮಾಡೋದು ಇನ್ನು ಇಮ್ಯಾಚೂರ್ ಅನಿಸ್ತಾ ಇದೆ. ಬಟ್ ಮಾರ್ಕೆಟ್ ಮಾತ್ರ ಲಾಂಗರ್ ಟೈಮ್ ಫ್ರೇಮ್ ಅಲ್ಲಿ ಬುಲ್ಲಿಶ್ ಆಗಿನೇ ಇದೆ. ಯಾಕೆ ಅಂತಂದ್ರೆ ನಮ್ದು ವೇವ್ 3 ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಓಕೆ, ಇಲ್ಲಿವರೆಗೂ ಈ ಟ್ರೆಂಡ್ ಲೈನ್ ಮೇಲ್ಗಡೆ ಇರುತ್ತಲ್ವಾ ಮಾರ್ಕೆಟ್, ಅದು ನಿಮಗೆ ಬುಲ್ಲಿಶ್. ಬಟ್ ನಾಳೆಗೆ ಸ್ವಲ್ಪ ವಾಲಟೈಲ್ ಇರುತ್ತೆ, ಎನಿ ಟೈಮ್ ಮಾರ್ಕೆಟ್ ಕೆಳಗಡೆ ಬರ್ಬೋದು. ಇದನ್ನ ನಾನು ವೇವ್ 5 ಅಂತಾನೆ ಕನ್ಸಿಡರ್ ಮಾಡಿದ್ರೆ ಈಗ ನೋಡಿ ಎಕ್ಸಾಕ್ಟ್ಲಿ 161 ಇಂದ ಕೆಳಗಡೆ ಬರ್ತಾ ಇದೆ. ನೋಡಿ ಎಷ್ಟು ಸ್ಪೀಡ್ ಅಲ್ಲಿ ಬಂತು ಅಂತಂದ್ರೆ 2008 ಇಂದ ಹಿಡಿದು 865 ಅಂದ್ರೆ ಆಲ್ಮೋಸ್ಟ್ ಆಲ್ 130 ಪಾಯಿಂಟ್ಸ್ ಲಾಸ್ಟ್ 1 ಅವರ್ ಅಲ್ಲಿ ಬಿದ್ದಿದೆ ಮಾರ್ಕೆಟ್. ಸೊ ಇಷ್ಟು ಫಾಸ್ಟ್ ಆಗಿ ಬೀಳೋ ಚಾನ್ಸಸ್ ಇರೋದು ಕರೆಕ್ಷನ್ ಅಲ್ಲಿನೇ. ಓಕೆ, ಸೊ ಅದಕ್ಕಾಗಿ ನಾನು ಟೈಮ್ ಬೀಯಿಂಗು ಇದನ್ನ 0, ಇದನ್ನ ಎ, ಇದನ್ನ ಬಿ, ಆಮೇಲೆ ಇದನ್ನ ಸಿ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು 1 2 3 4 ಈ 4 ಕ್ಯಾಂಡಲ್ ಇದಾವೆ, ಎ ಮತ್ತೆ ಬಿ ಸೇರ್ಕೊಂಡು. ಸೊ ನಿಮ್ಗೆ ಸಿ 4 ಕ್ಯಾಂಡಲ್ ಆಗಿರ್ಬೇಕು. ಸೊ ಇನ್ನು ಒಂದು ಕ್ಯಾಂಡಲ್ ಇನ್ನು ಪೆಂಡಿಂಗ್ ಇದೆ. ಸೊ ಇದನ್ನ ಇಲ್ಲಿವರೆಗೂ ಬಂದ್ರೆ ನಮಗೆ ವೇವ್ 3 ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ನೋಡಿ ಒಂದು ವೇಳೆ ಎಕ್ಸ್ಟೆನ್ಷನ್ ಅಲ್ಲಿ ಇದ್ರೆ ಸೊ ಇಲ್ಲಿಂದನೇ ಮತ್ತೆ ಇದು ಅಪ್ಸೈಡ್ ಹೋಗುತ್ತೆ, 23 ಅಪ್ಸೈಡ್ ಹೋಗುತ್ತೆ, ಎಲ್ಲ ಮ್ಯಾಕ್ಸಿಮಮ್ 38.2% ವರೆಗೂ ಬರುತ್ತೆ. ಒಂದು ವೇಳೆ ಎಕ್ಸ್ಟೆನ್ಷನ್ ಅಲ್ಲಿ ಇಲ್ಲ, ಇದು ಇಲ್ಲೇ ಕ್ಲೋಸ್ ಆಗಬೇಕು ಅಂತ ಎಕ್ಸ್ಟೆನ್ಷನ್ ಅಲ್ಲೇ ಇರುತ್ತೆ, ಕ್ಲೋಸ್ ಏನ್ ಆಗಲ್ಲ. ಸೊ ಇದು ಇಲ್ಲಿ 38% ಇಂದಾನೆ ಮ್ಯಾಕ್ಸಿಮಮ್ ರಿವರ್ಸಲ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಟುಮಾರೋ ಮಾರ್ಕೆಟ್ ಮಾತ್ರ ವೋಲ್ಟೈಲ್ ಇರುತ್ತೆ, ಬೆಟರ್ ಟ್ರೇಡ್ ಮಾಡದೇ ಇದ್ರೇನೆ ಬೆಟರ್. ಓಕೆ, ಸೊ ಓವರ್ ಆಲ್ ನಾಳೆಗೆ ಆಗೋ ವೋಲ್ಟಾಲಿಟಿ ಒಂದು ಬಿಟ್ರೆ ಸೊ ಮಾರ್ಕೆಟ್ ಬುಲ್ಲಿಶ್ ಆಗಿನೇ ಇದೆ. ಆಮೇಲೆ ಮತ್ತೊಂದು ಚಾನ್ಸಸ್ ಇದೆ, ಅದನ್ನ ನೀವು ತೆಗೆದಾಕೋಂಗಿಲ್ಲ. ಫೋರ್ ಇದೆಯಲ್ವಾ, ಇದನ್ನ ನೀವು 4 ನಾರ್ಮಲಿ ಇಲ್ಲಿ ಟಚ್ ಆದಾಗ ಆಗುತ್ತೆ, ಈ ಲೈನ್ ಟಚ್ ಆದಾಗ 4 ಮುಗಿಯೋ ಚಾನ್ಸಸ್ ಇರುತ್ತೆ. ಈಗ ಇದನ್ನ ನಾವು ಎ ಬಿ ಸಿ ಅಂತ ಕನ್ಸಿಡರ್ ಮಾಡ್ತೀವಲ್ವಾ, ನಾಳೆಗೆ ನಾವು ಇದನ್ನ ಇದು 0, ಇದು ಬಿ, ಇದು ಎ, ಇದು ಬಿ, ಇದು ಮತ್ತೆ ಸಿ, ಈ ತರನು ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಪಾಸಿಬಿಲಿಟೀಸ್ ಕೌಂಟಿಂಗ್ ಇರುತ್ತೆ ಇರೋದು. ಓಕೆ, ಸೊ ಇದನ್ನ ನಾನು ಡಿಲೀಟ್ ಮಾಡ್ತೀನಿ. ಸೊ ಇದು ಎ, ಇದು ಬಿ, ಆಮೇಲೆ ಇದು ಸಿ ಕೆಳಗಡೆ ಬರಬಹುದು. ಓಕೆ, ಇಲ್ಲ ಅಂತಂದ್ರೆ ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್, ಇದು ವೈ, ಈ ತರ ಬರೋ ಚಾನ್ಸಸ್ ಇರುತ್ತೆ. ಸೊ ಯಾವ್ದು ಬೇಕಾತರ ಆಗ್ಬೋದು. ಓಕೆ, ಸೊ ಇನ್ನು ನಾವು ಅದನ್ನ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಇದು ಎಕ್ಸ್ನು ಇರ್ಬೋದು. ಯಾಕೆ ಎಕ್ಸ್ ಅಂತಂದ್ರೆ ಎಕ್ಸ್ ಯಾವತ್ತು ಸ್ಪೀಡ್ ಆಗಿರುತ್ತೆ. ಓಕೆ, ಸೊ ಇದು ನಾಳೆಗೆ ನನ್ನ ವ್ಯೂ ನಿಫ್ಟಿಯಲ್ಲಿ. ಸೊ ಆಪ್ಷನ್ಸ್ ಮಾಡೋರು ದಯವಿಟ್ಟು ನಾನು ಹೇಳೋ ಈ ಡಾಟಾ ಇದೆ ಅಲ್ವಾ, ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡ್ಬಿಡಿ ಅಷ್ಟೇ. ಯಾಕೆ ಅಂತಂದ್ರೆ ಆಪ್ಷನ್ಸ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಲಾರ್ಜೆಸ್ಟ್ ಟೈಮ್ ಫ್ರೇಮ್ ಅಲ್ಲಿ ಇರ್ತೀವಿ. ಅಂದ್ರೆ ನಾವು ಇವತ್ತು ಹೇಳಿರೋದು ನಾಳೆಗೆ ಆಗ್ಬೋದು, ಇಲ್ಲ ನಾಡಿದ್ದಾಗ್ಬೋದು. ಬಟ್ ನಿಮ್ಮ 2 days ಅಲ್ಲಿ ನಿಮ್ ಪ್ರೀಮಿಯಂ ಅದು ಇದು ಎಲ್ಲ ಡಿಕೆ ಆಗಿಬಿಡುತ್ತೆ. ಸೊ ಲಾರ್ಜರ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ದು ನನಗನ್ಸಿದ ಪ್ರಕಾರ ಫ್ಯೂಚರ್ಸ್ ಏನಾದ್ರೂ ಮಾಡ್ತಿದ್ರೆ ಟು ಸಮ್ ಎಕ್ಸ್ಟೆಂಟ್ ಹೆಲ್ಪ್ ಆಗ್ಬೋದು. ಇಲ್ಲಾದ್ರೆ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಕ್ವಿಕ್ ಎಂಟ್ರಿ ಕ್ವಿಕ್ ಎಕ್ಸಿಟ್ ಮಾಡೋದಂಗಾದ್ರೆ ನೀವು ಆಪ್ಷನ್ಸ್ ಮಾಡಬಹುದು. ಓಕೆ, ಬಟ್ ನೀವು ಯಾವ್ದಕ್ಕೂ ಕರೆಕ್ಟ್ ಆಗಿ ಕೌಂಟಿಂಗ್ ನ ಕಲ್ಕೋಬೇಕು. ಓಕೆ,
ಸೊ ಇವತ್ತಿದ್ದು ವ್ಯೂಸ್ ನಿಮಗೆ ಏನ್ ಅನ್ಸಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಹೇಳಿ. ಸೊ ಇನ್ನು ಒನ್ ವರ್ಡ್ ಹೇಳ್ಬೇಕು ಅಂತಂದ್ರೆ ಮಾರ್ಕೆಟ್ ಸೋ ಫಾರ್ ಬುಲ್ಲಿಶ್ ಆಗಿದೆ. ಓಕೆ, 81% ಟಚ್ ಆಗಿದೆ. ಓಕೆ, ಗ್ಯಾಪ್ ಇದೆ. ಇದು ವೇವ್ 3ನೇ. ಗ್ಯಾಪ್ ಯಾವತ್ತು ವೇವ್ 3 ದಾಗಿರುತ್ತೆ. 1 2 3 4 5 ಇದು 5 ಮುಗಿದಿದೆ ಈಗ. ಸೊ ಇದು ಎಲ್ಲಿವರೆಗೂ ಡೌನ್ ಸೈಡ್ ಆಗುತ್ತೆ ಅಂತ ಈಗ ನೋಡ್ಬೇಕು ಅಷ್ಟೇ. ಓಕೆ, ಆಮೇಲೆ ಮತ್ತೊಂದು ನೋಡಿ 3 4 ಇದು 5th ವೇವ್ ಡಯಾಗೋನಲ್ ಅಲ್ಲಿ ಹೋಗೋ ಚಾನ್ಸಸ್ ಇದೆ. ಆಯ್ತಾ, ಡಯಾಗೋನಲ್ ಮೂವ್ಮೆಂಟ್ ಮಾಡ್ತದೆ ಹಿಂಗೆ ಹಿಂಗೆ. ಓಕೆ, ಸೊ ನೋಡುವ ನಾಳೆಗೆ ಹೇಗೆ ಮೂವ್ ಮಾಡುತ್ತೆ ಅಂತ. ಓಕೆ, ಸೊ ಈ ಟ್ರೆಂಡ್ ಲೈನ್ ಇಂಪಾರ್ಟೆಂಟ್ ಈಗ. ಸೊ ಈ 23% ಇಂದ ಕೆಳಗಡೆ ಬಂತು ಅಂತಂದ್ರೆ ಮಾರ್ಕೆಟ್ ನಿಮಗೆ ಕೆಳಗಡೆ ಬಂದ್ಬಿಡುತ್ತೆ. ಅಂದ್ರೆ ನಿಮಗೆ ಇಲ್ಲಿ ಎ, ಇದು ಬಿ, ಇದು ಸಿ ಫಾರ್ಮ್ ಆಗುತ್ತೆ. ಓಕೆ, ಡಿಗ್ರಿ 1 ಮುಗಿದ್ರೆ ಇಲ್ಲಿ ಡಿಗ್ರಿ 1 ಮುಗಿದ್ರೆ ಇಲ್ಲಿ ಡಿಗ್ರಿ 1 ಮುಗಿಬಹುದು, ಇಲ್ಲ ಎಕ್ಸ್ಟೆನ್ಷನ್ ಆಗ್ಬಹುದು. ಓಕೆ, ಸೊ ಡಿಗ್ರಿ 1 ಮುಗಿದ್ರೆ ನಿಮಗೆ ಈ ರೇಷಿಯೋಸ್ ನೋಡ್ಲಿಕ್ಕೆ ಸಿಗುತ್ತೆ. ಡಿಗ್ರಿ 1 ಮುಗಿದ್ರೆ, ಇಲ್ಲ ಇದು ಕಂಟಿನ್ಯೂಷನ್ ಇತ್ತು ಅಂತಂದ್ರೆ ನಿಮಗೆ ಈ ಎರಡು ರೇಷಿಯೋ ನೋಡಕ್ ಸಿಗುತ್ತೆ. ಓಕೆ, ಎಕ್ಸ್ಟೆನ್ಷನ್ ಅಲ್ಲಿ ಹೋದ್ರೆ ಈ ಎರಡು ರೇಷಿಯೋ, ಡಿಗ್ರಿ 1 ಕಂಪ್ಲೀಟ್ ಆದ್ರೆ ಈ ಎರಡು ರೇಷಿಯೋ. ಓಕೆ, ಇವತ್ತು ನಿಫ್ಟಿ 50 ಅಲ್ಲಿ ಇದೆ ಇಷ್ಟೇ. ಸೊ ಯಾರಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಾಟ್ಸ್ಆಪ್ ಚಾನೆಲ್ ಕೂಡ ಮಾಡಿದ್ದೀನಿ, ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗಿ. ಥ್ಯಾಂಕ್ ಯು.